ಸರ್ ಸುಮಾರು ಜನ ಕಾರ್ಬನ್ ಡಿಪಾಸಿಟ್ ಇರುತ್ತಲ್ಲ ಅದು ಕೆಮಿಕಲ್ ಯೂಸ್ ಮಾಡಿ ಕ್ಲೀನ್ ಮಾಡ್ತಾರೆ. ಬಟ್ ನಾವು ಆತರ ಇಲ್ಲ ಸರ್. ನಾವು ಟೋಟಲ್ ಸೇಫ್ ವಿತೌಟ್ ಎನಿ ಕೆಮಿಕಲ್ ಹೈಡ್ರೋಜನ್ ಗ್ಯಾಸ್ ಯೂಸ್ ಮಾಡ್ತಾರೆ. ಬನ್ನಿ ಸರ್ ನೋಡಿ ಸರ್ ನಮ್ಮ ಮಿಷಿನ್ ನಲ್ಲಿ ನಾವು ಟೋಟಲ್ ಸೇಫ್. ನಾವು ಕೆಮಿಕಲ್ ಯೂಸ್ ಮಾಡಲ್ಲ, ಟ್ಯಾಂಕ್ ಬಿಚ್ಚಿ ಏನು ಕೆಮಿಕಲ್ ಹಾಕಲ್ಲ. ನೋಡಿ ಸರ್ 100% ಸೇಫ್ ಸರ್. ನೋಡಿ ಸರ್ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಸರ್. ಸರ್ ಅವ್ರಿಗೆ 25% ಡಿಸ್ಕೌಂಟ್ ಕೊಡ್ತೀನಿ. ಇಲ್ಲಿ ಪೀರಿಯಡ್ ಇರೋದು ನೋಡಿ ಸರ್ 1000 ರೂಪಾಯಿ, 1,500, 2,500, 5,000 ಇಲ್ಲ ಸರ್. ಯಾವ ಗಾಡಿ ಕಾರ್ ತಗೊಂಡ್ ಬನ್ನಿ ಸರ್, ತಗೊಂಡ್ ಬನ್ನಿ ಇದೇ ರೇಟ್. ಹೌದು ಸರ್, ಬರೇ 1,000 ರೂಪಾಯಿ. ಎಲ್ಲ ನಾವು ಮೆರ್ಸಿಡೀಸ್ ಮಾಡಿದ್ದಾರೆ, ಇನೋವಾ, ಫಾರ್ಚುನರ್ ಎಲ್ಲ ಗಾಡಿಗೆ ಅಷ್ಟೇ ಮಾಡಿರೋದು. ಕಾರ್ಬನ್ ಕ್ಲೀನಿಂಗ್ ಮಿಷಿನ್ ಈ ತರ ತೋರಿಸಿ ಸರ್. ಈ ತರ ಮಿಷಿನ್ ಏನು ಕೆಮಿಕಲ್ ಹಾಕಲ್ಲ, ಏನು ಕೆಮಿಕಲ್ ಇಲ್ಲ ಸರ್. ಪಿಕಪ್ ಜಾಸ್ತಿ ಆಗಿದೆ, ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿದೆ. ಎರಡನೇ ಗೇರಲ್ಲಿ ಒಂದ್ ಸ್ವಲ್ಪ ಹೋಗ್ತಾ ಇರಲ್ಲ, ಏರ್ ತಗೊಂತ ಗಾಡಿ, ಇವಾಗ ಪರವಾಗಿಲ್ಲ. ಅದೇ ಪ್ರೂವ್ ಮಾಡಿ ನಾವು ಬಂದಿರೋ ಸರ್. ನೋಡಿ ಸರ್ ಗಾಡಿ ತಗೊಂಡ್ ಬನ್ನಿ ಸರ್, 100% ರಿಸಲ್ಟ್ ಬರುತ್ತೆ ಸರ್. ಗಾಡಿ ಬಂದ ತಕ್ಷಣ ಹೀಟ್ ಇರಬೇಕು, ಕೋಲ್ಡ್ ಗಾಡಿನಲ್ಲಿ ಹಾಕೋಲ್ಲ ನಾವು. ಕಸ್ಟಮರ್ ಬಂದ ಇಂಜಿನ್ ಬಿಚ್ಚಿ ತೋರ್ಸಕ್ ಆಗಲ್ಲ ಸರ್, ಅದಕ್ಕೆ ನಾವು ಮಡಗಿರೋದು. ನೋಡಿ ಇಂಜಿನ್, ಇದು ಡೀಸೆಲ್ ಗಾಡಿದು, ಸ್ಪಾರ್ಕ್ ಪ್ಲಗ್, ಪೆಟ್ರೋಲ್ ಗಾಡಿದು ವಾಲ್ಸ್. ಇಲ್ಲಿ ನೋಡಿ ಸರ್, ನಾವು ಬಿಫೋರ್ ಇದು ಈ ತರ ಇಂಜಿನ್ ಬರುತ್ತೆ, ನಾವು ಹೈಡ್ರೋಜನ್ ಕ್ಲೀನ್ ಆಗ್ಬಿಟ್ರೆ ಆಫ್ಟರ್ ಈ ತರ ಕ್ಲೀನ್ ಆಗುತ್ತೆ. ನಾರ್ಮಲ್ ಕೆಲವರು ಕೇಳ್ತಾರೆ ನಮ್ ಕಸ್ಟಮರ್, ಸರ್ ಎಸಿ ಆಗ್ಬೇಡ್ದ ನಮ್ ಬೇರೆ ಜಾಗ. ಸರ್ ಎಸಿ ಆಗ್ಬೋದು, ಏನ್ ಬೇಕಂದ್ರೆ ಮ್ಯೂಸಿಕ್ ಸಿಸ್ಟಮ್ ಹಾಕೋ ಹೋಗ್ಬೋದು, ಏನ್ ಟೆನ್ಷನ್ ಇಲ್ಲ ಸರ್. ಆಟೋಮೆಟಿಕ್ ಪಿಕಪ್ ಬರುತ್ತೆ, ಮೈಲೇಜ್ ಬರುತ್ತೆ, ವೈಬ್ರೇಷನ್ ಸ್ಟಾಪ್ ಆಗುತ್ತೆ, ಸ್ಮೋಕ್ ಇದ್ರೆ ಸ್ಮೋಕ್ ಸ್ಟಾಪ್ ಆಗುತ್ತೆ ಸರ್. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ನಾನಿವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಒಂದು ಹೊಸ ಟೆಕ್ನಾಲಜಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ವಿಡಿಯೋಗಳು ಮಾಡ್ಬಿಟ್ಟಿದ್ದೀನಿ, ಬಟ್ ಈ ವಿಡಿಯೋ ಒಂಥರ ಡಿಫ್ರೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನಮ್ ಜೊತೆ ಆ ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಖಾನ್ ಸರ್ ಜೈನ್ ಅವರೇ, ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ಇದೇ ಫಸ್ಟ್ ಟೈಮ್ ಈ ವಿಡಿಯೋ ಮಾಡ್ತಾ ಇರೋದು, ಅಂಡ್ ಅದ್ರಲ್ಲೂ ಒಂದ್ ಒಳ್ಳೆ ಟೆಕ್ನಾಲಜಿನೇ ತಂದಿದ್ದೀರಾ ನೀವು. ಡಿಕಾರ್ಬನೈಸಿಂಗ್ ಮಾಡ್ತಾರಲ್ಲ, ಅದ್ರಲ್ಲಿ ಇದೊಂಥರ ಹೊಸ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು. ನಿಮ್ ಟೆಕ್ನಾಲಜಿ ಬಗ್ಗೆ ಹೇಳಲೇಬೇಕು ನೀವು. ಸರ್ ನಮ್ ಟೆಕ್ನಾಲಜಿ ಏನಂದ್ರೆ, ಕಾರ್ಬನ್ ಸೇರಿಸ್ಬಿಟ್ರೆ 3 ಟೇಪ್ ಇದೆ ಕ್ಲೀನ್ ಮಾಡಕ್ಕೆ. ಫಸ್ಟ್ ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗ್ಬೇಕು. ಅವ್ರು ಏನ್ ಮಾಡ್ತಾರೆ ಸರ್, ಫುಲ್ ಇಂಜಿನ್ ಬಿಚ್ತಾರೆ. ಇಂಜಿನ್ ಬಿಚ್ಚಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ 30,000 to 50,000 ಚಲೋ ಬರುತ್ತೆ. 2 to 1 ವಾರ ಗಾಡಿ ಹೋಗ್ಬಿಡುತ್ತೆ, ರೆಡಿ ಆಗುತ್ತೆ 100%. ಇನ್ನೊಂದಿದ್ರೆ ಕೆಮಿಕಲ್ ಕ್ಲೀನ್ ಮಾಡ್ಬೋದು. ಕೆಮಿಕಲ್ ಅಂದ್ರೆ ನಿಮ್ಗೆ ಗೊತ್ತು, ಎಲ್ಲ ಆಸಿಡ್ ಸ್ಪ್ರೇ ಹೊಡೆದ್ರೆ ಕ್ಲೀನ್ ಮಾಡ್ಬೋದು. ಅದ್ರಲ್ಲಿ ಏನು ಆಸಿಡ್ ಇದ್ರೆ ಏನಾಗುತ್ತೆ, ಎಲ್ಲ ಬ್ರಸ್ಟ್ ಹಿಡಿದು ಖರಾಬ್ ಆಗ್ಬಿಡುತ್ತೆ, ಲಾಸ್ ಆಗುತ್ತೆ, ಸೈಡ್ ಎಫೆಕ್ಟ್ ಇದೆ. ಇದು ನಮ್ಮ ಹತ್ರ ಹೈಡ್ರೋಟೆಕ್. ಇದು ಒಂದ್ ಟೈಪ್ ಆಫ್ ಕ್ಲೀನಿಂಗ್. ಅಂದ್ರೆ ಇದರಲ್ಲಿ ನಿಮ್ಗೆ ಏನ್ ಸೈಡ್ ಎಫೆಕ್ಟ್ ಆಗಲ್ಲ. ಹೈಡ್ರೋಜನ್ ಗ್ಯಾಸ್ ಇದು ಗ್ಯಾಸ್ ಏನ್ ಮಾಡ್ತಾರೆ, ನಮ್ದು ಫ್ಯೂಯಲ್ ಜೊತೆಗೆ ಕಳಿಸಿ ಒಳಗಡೆ ಬ್ಲಾಸ್ಟ್ ಆಗಿ ಸೈಲೆನ್ಸರ್ ಥ್ರೂ ಆಚೆ ಹೋಗ್ಬಿಡುತ್ತೆ. ಅಂದ್ರೆ ವಾಟರ್ ಇಂದ ಮಾಡೋದು? ಹೌದು, ವಾಟರ್ ಇಲ್ಲ ಇದು ವಾಟರ್ ನ ಕನ್ವರ್ಟ್ ಮಾಡಿ ಇದು ಗ್ಯಾಸ್ ಆಗೋದು. ಇದು ಇದೆಲ್ಲ ಇದು ಜಸ್ಟ್ ಫರ್ ವಿನೋ ಏನ್ ಹೋಗ್ತಾ ಇದೆ ಇಲ್ಲ ಅಂತ, ಅದಕ್ಕೆ ಇರೋದು. ಇದು ವಾಟರ್ ಹೋಗಲ್ಲ, ಇದು ಜಸ್ಟ್ ಗೊತ್ತಾಗ್ಬೇಕಲ್ಲ ಗ್ಯಾಸ್ ರನ್ನಿಂಗ್ ಇದೆ ಇಲ್ಲ ಅಂತ ಅಷ್ಟೇ. ಇಲ್ಲ ಅಂದ್ರೆ ಸುಮ್ನೆ ಪೈಪ್ ಹಾಕಿ ಬಿಟ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ಸರ್, ಕೆಲಸ ಆಗತ್ತೆ ಇಲ್ಲ. ಅದೇ ಏನಂದ್ರೆ ಅದು ಮೆಕ್ಯಾನಿಕ್ ಹತ್ರ ಹೋದ್ರೆ ಗೊತ್ತು, ಕೆಮಿಕಲ್ ಆದ್ರೆ. ನಮ್ದು ಏನಂದ್ರೆ ಇದ್ರಲ್ಲಿ ತಗೊಂಡ್ ಬಂದ್ರೆ ಅರ್ಧ ಗಂಟೆನಲ್ಲಿ ಗಾಡಿ ಕ್ಲೀನ್ ಆಗುತ್ತೆ ಸರ್. ಅದರಲ್ಲಿ 3 ಟೈಪ್ ವೆಹಿಕಲ್ ಇದೆ ನಮ್ಮ ಹತ್ರ, ಹ್ಯಾಶ್ ಬ್ಯಾಕ್, ಸೆಡಾನ್, SUV. ಸರ್ ಇಲ್ಲಿದೆ ನೋಡಿ, ಎಲ್ಲ ಗಾಡಿ ಎಲ್ಲದು ತೋರಿಸ್ತೀನಿ. ಇದು ದೊಡ್ಡ 7 ಸೀಟರ್ ಎಷ್ಟು ಇದೆ, ಎಲ್ಲ SUV. ಡಿಕ್ಕಿ ಯಾವ್ದು ಇದೆ, ಸೆಡಾನ್. ಡಿಕ್ಕಿ ಇಲ್ಲ ಅಂದ್ರೆ ಚಿಕ್ಕ ಹಿಡಿದಲ್ಲ, ಅದು ಹ್ಯಾಶ್ ಬ್ಯಾಕ್. ಎಲ್ಲರಿಗೂ ಒಂದೇ ರೇಟ್ ಕೊಡ್ತಾ ಇದೀನಿ ಈಗ ಆಫರ್ ನಲ್ಲಿ ತಗೊಳ್ತೀವಿ. ಈ ಶಾಪ್ ಓಪನ್ ಆಗಿರೋದು ಇಲ್ಲಿ ನೋಡಿ. ಫಸ್ಟ್ ಪ್ರೈಸ್ ಗಳು ನೋಡ್ಕೊಳ್ಳಿ. ಇಲ್ಲಿ ಹ್ಯಾಚ್ ಬ್ಯಾಕ್ ಗೆ 1,000 ರೂಪಾಯಿ ಇದೆ, ಸೆಡಾನ್ ಗೆ 1,500 ಇದೆ, SUV ಗೆ 2,500 ಇದೆ, ಪ್ರೀಮಿಯಂ ಕಾರ್ಸ್ ಗೆ 5,000 ಇದೆ. ಬಟ್ ಎಲ್ಲಾ ಕಾರ್ಗೂ ಇವಾಗ ಓಪನಿಂಗ್ ಎಷ್ಟು ಸರ್? 999. ಹೌದು, 1,000 ರೂಪಾಯಿ. ಹೌದು. ಎಲ್ಲ ಬಡವ್ರಿಗೆ ಸರ್ ಅವ್ರಿಗೆ 25% ಡಿಸ್ಕೌಂಟ್ ಕೊಡ್ತೀನಿ. ಅದ್ರಲ್ಲಿ 25% ಡಿಸ್ಕೌಂಟ್. ಹೌದು. ಎಲ್ಲಿ ಬರುತ್ತೆ ಸರ್ ಶಾಪ್? ಸರ್ ಜಯನಗರ್ 2nd ಬ್ಲಾಕ್, ನಿಯರ್ ಸೌತರ್ನ್ ಮೆಟ್ರೋ ಸ್ಟೇಷನ್. ಲ್ಯಾಂಡ್ ಮಾರ್ಕ್? ಹೌದು, ಲ್ಯಾಂಡ್ ಮಾರ್ಕ್ ನಿಯರ್ ಸೌತರ್ನ್ ಸ್ಟೇಷನ್. ಸೌತ್ ಅಂಡ್ ಮೆಟ್ರೋ ಸ್ಟೇಷನ್ ಇಂದ ನಿಮ್ಗೆ ಒಂದು 2 minutes ವಾಕ್ ಅನ್ಕೊಳ್ಳಿ. ಬಟ್ ನೀವು ಮೆಟ್ರೋನಲ್ಲಿ ಬರಕ್ ಹೋಗ್ಬೇಡಿ, ಕಾರ್ ಯಾವ್ದಾದ್ರು ತಗೊಬನ್ನಿ, ಅಲ್ವಾ ಸರ್? ಹೌದು. ಸೊ ಬನ್ನಿ ವೀಕ್ಷಕರಾಗಿದ್ರೆ ಈ ಪ್ರಾಸೆಸ್ ಹೆಂಗಿದೆ ಮತ್ತೆ ಎಷ್ಟೊತ್ತಾಗ್ಬೋದು ಸರ್ ಈ ಪ್ರಾಸೆಸ್? ಸರ್ ಇದು ವಿತಿನ್ 1 hour ಸರ್. ಹಿಡಿಯೋದು ಟೈಮ್ 35 minutes ಅಷ್ಟೇ. ಬಟ್ ನಾವು ಹೇರ್ ಫಿಲ್ಟರ್ ಬಿಚ್ಚಿ ಕ್ಲೀನ್ ಮಾಡಿ ಒಂದು ಪ್ರೊಸೆಸರ್ ಇದೆ, ಹಂಗೆ ಹಾಕಲ್ಲ. ಗಾಡಿ ಕೋಲ್ಡ್ ಇದ್ರೆ ಹೀಟ್ ಮಾಡ್ಬೇಕು, ಅದೆಲ್ಲ ರನ್ನಿಂಗ್ ಎಲ್ಲ ಮಾಡಿದ್ರೆ 45 to 1 hour ಆಗುತ್ತೆ. ಹೌದು. ಆಮೇಲೆ ಬೇರೆ ಯಾವ್ದಾದ್ರು ಗಾಡಿ ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಹೌದು, 1.5 hour ಫ್ರೀ ಮಾಡ್ಕೊಂಡ್ ಬಂದ್ರೆ ಸಾಕಲ್ಲ? ಹೌದು. ಒಂದು ಶೋರೂಮ್ ಗೆ ಕಳಿಸಿದ್ರೆ ಗಾಡಿ ಸರ್ವಿಸ್ ಗೆ ಫುಲ್ ಸರ್ವಿಸ್, ಅದ್ರಲ್ಲಿ ಗೊತ್ತಿ ನಿಮ್ಗೆ 10,000 15,000 ಬರುತ್ತೆ ಫುಲ್ ಸರ್ವಿಸ್. ಯಾವ ಗಾಡಿ ಕಂಪ್ನಿ ಕಳಿದ್ರೆ ಆ ಫೀಲಿಂಗ್ ಬರುತ್ತೆ ಸರ್. ಇಂಜಿನ್ ಬಿಚ್ಚಿ ರೀಬೋರ್ ಮಾಡ್ತಾರಲ್ಲ, ಆ ಫೀಲಿಂಗ್ ಬರುತ್ತೆ. ಹೊಸದು ಇಂಜಿನ್ ಲೋಡ್ ಕಮ್ಮಿ ಆಗತ್ತೆ, ಇದು ಆಮೇಲೆ ಪಿಕಪ್ ಇಂಪ್ರೂವ್ ಆಗುತ್ತೆ, ಮೈಲೇಜ್ ಇಂಪ್ರೂವ್ ಆಗುತ್ತೆ. ವೈಬ್ರೇಷನ್ ಇದ್ರೆ ವೈಬ್ರೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಬ್ಲಾಕ್ ಸ್ಮೋಕ್ ಇದ್ರೆ ಸಡನ್ಲಿ ಅವಾಗ ತಾನೇ 40 to 80% ಕಮ್ಮಿ ಆಗ್ಬಿಡುತ್ತೆ ಟೋಟಲ್. ಹೌದು. ಸೊ ಇಷ್ಟೊಂದು ಬೆನಿಫಿಟ್ಸ್ ಇದೆ ನಿಮ್ಗೆ. ಮೈಲೇಜ್ ಬರ್ತಿಲ್ಲ ಅಂದ್ರೆ ಮೈಲೇಜ್ ಬರುತ್ತೆ, ಪಿಕಪ್ ಇನ್ಕ್ರೀಸ್ ಆಗುತ್ತೆ,
ಇನ್ನ ಎಷ್ಟೊಂದಿದೆ ಬೆನಿಫಿಟ್ಸ್. ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಮ್ಮಿ ಇರುತ್ತೆ, ಆಮೇಲೆ ವೈಬ್ರೇಷನ್ ಕಮ್ಮಿ ಇರುತ್ತೆ, ಇಂಜಿನ್ ಲೋಡ್ ಕಮ್ಮಿ ಆಗುತ್ತೆ ಸರ್, ಸ್ವಲ್ಪ ಕಡಿಮೆ ಆಗ್ಬೋದು. ಮೇಂಟೆನೆನ್ಸ್ ಸರ್. ಸರ್ವಿಸ್ ತಗೊಂಡು ಹೋದ್ರೆ ಮಿನಿಮಮ್ 10,000. ಇಲ್ಲಿ ಬನ್ನಿ ಸರ್, ಬರೀ 1,000 ರೂಪಾಯಿನಲ್ಲಿ ನಿಮ್ಗೆ ಸರ್ವಿಸ್ ಆಗ್ಬಿಡುತ್ತೆ. 1,000 ರೂಪಾಯಿ ಅಷ್ಟೇ ಸರ್, 1,000 ರೂಪಾಯಿ ಟ್ರಿಬಲ್ ನನ್, ಅದ್ರಲ್ಲ 1 ರೂಪಾಯಿ ಕಮ್ಮಿ. ವೀಕ್ಷಕರೇ ಆಗಿದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೊಸೀಜರ್ ಎಲ್ಲ ಹೆಂಗೆ ಇದೆ ಎಲ್ಲಾನು ತಿಳಿಸ್ಕೊಡ್ತಾರೆ ಸರ್. ಸ್ಟಾರ್ಟ್ ಮಾಡೋಣ. ಹೌದು ಸರ್, ಬನ್ನಿ ಸರ್. ಓಕೆ. ಸೊ ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 3 ಟೈಪ್ ಆಫ್ ಕಾರ್ ಬರುತ್ತೆ ಸರ್. ಹ್ಯಾಶ್ ಬ್ಯಾಕ್, ಸೆಡಾನ್, XUV. ಇದು ಬಂದಿರೋದು ಸೆಡಾನ್ ನೋಡಿ. ನಾನು ಸಿವಿಕ್ ಆನ್ ಮಾಡ್ತಾ ಇದೀನಿ ನೋಡಿ. ಗಾಡಿ ಪ್ರೋಸೆಸ್, ಇಂಜಿನ್, ಇದು ನಮ್ದು ಮಿಷಿನ್ ಸ್ಟಾರ್ಟ್ ಮಾಡೋದು ಪ್ರೋಸೆಸ್ ನೋಡಿ ಸರ್. ಇದು ಹೈಡ್ರೋಟ್ಯಾಕ್ ಮಿಷಿನ್ ಅಂತ, ಜರ್ಮನ್ ಟೆಕ್ನಾಲಜಿ. ನಿಮ್ಗೆ ಬ್ಯಾಂಗ್ಳೂರ್ ನಲ್ಲಿ ಸಿಕ್ಕಲ್ಲ, ಮೋಸ್ಟ್ಲಿ ಒಂದು 2-3 ಇರ್ಬೋದು ಅಷ್ಟೇ. ಬಹಳ ಎಕ್ಸ್ಪೆನ್ಸಿವ್ ಸರ್. ನೀವು ನೋಡಿರ್ಬೋದು ಚಿಕ್ಕ ಚಿಕ್ಕ ಮಿಷಿನ್, ಅದರಲ್ಲಿ ಕೆಮಿಕಲ್ ಹಾಕಿ ಯೂಸ್ ಮಾಡ್ತಾರೆ. ಇದರಲ್ಲಿ ಕೆಮಿಕಲ್ ಏನ್ ಯೂಸ್ ಇಲ್ಲ ಸರ್, ಡೈರೆಕ್ಟ್. ಅದಕ್ಕೆ ನಾವು ನೋಡಿ ಬಾಕ್ಸ್ ಮಾಡಿರೋದು ಚಿಕ್ಕದ್ ಮಿಷಿನ್ ಬರ್ತಾ ಇರೋದು, ತಗೊಳ್ಳೋಣ ಅಂತ. ಅದರಲ್ಲಿ ರಿಸಲ್ಟ್ ನಮ್ಗೆ ಗೊತ್ತಾಗಿಲ್ಲ, ಅದಕ್ಕೆ ನಮ್ಗೆ ಜರ್ಮನ್ ಟೆಕ್ನಾಲಜಿ ತಗೊಂಡ್ ಬಂದಿರೋದು. ಅದಕ್ಕಿಂತ ಡಬಲ್ ರೇಟ್ ಸರ್ ಇದು. ಹೌದು, ಹಾಕ್ಬಿಟ್ಟಿದ್ದೀರಾ ಅಡ್ವಾಂಟೇಜಸ್ ಆಫ್ ಇಂಜಿನ್ ಡಿಕಾರ್ಬನೈಸೇಷನ್ ಅಂತ. ಸರ್ ಫಸ್ಟ್ ನಮ್ದು ಸೆಂಟೆನ್ಸ್ ನೋಡಿ ಸರ್, ನೋ ಕೆಮಿಕಲ್ ಯೂಸ್, ಟೋಟಲ್ ಸೇಫ್ ಯುವರ್ ವೆಹಿಕಲ್. ನೋಡಿ ಸರ್, ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಸರ್. ಕಾರು, ಹೌದು, 3 ಟೈಪ್ ಆಫ್ ಕಾರು. ಇದು ಸಡನ್ ಸೆಲೆಕ್ಟ್ ಮಾಡ್ತಾ ಇದೀನಿ. ಇದು ಅಬೌವ್ 1 lakh, ಬಿಲೋ 1 lakh. ಇದು ಗಾಡಿ ಅಬೌವ್ 1 lakh ಓಡಿದೆ ಸರ್. ನೋಡಿ, ಇದರಲ್ಲಿ ನಾವು ಕಸ್ಟಮರ್ ಡೀಟೇಲ್ ಆಗ್ತಾ ಇರೋದು. ವೀಕ್ಷಕರೇ ನೋಡ್ತಾ ಇರ್ಬೋದು ನೋಡಿ ಸರ್. ಸ್ಟಾರ್ಟ್ ಮಾಡಿ, ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಸರ್. ಎಷ್ಟೊತ್ತಿರುತ್ತೆ ಸರ್ ಈ ಪ್ರೊಸೀಜರ್? ಸರ್ ಇದು 40 ಮಿನಿಟ್ ನಡೆಯುತ್ತೆ ಸರ್. 40 ಮಿನಿಟ್ಸ್. ಯಾಕಂದ್ರೆ ಇದು ಅಬೌವ್ 1 lakh ಓಡಿದೆಲ್ಲ, 40 ಮಿನಿಟ್, ಇಲ್ಲ ಅಂದ್ರೆ 35 ಮಿನಿಟ್ ಬರುತ್ತೆ ಸರ್. ನೋಡಿ, ಸ್ಟಾರ್ಟ್ ಆಗಿದೆ ನೋಡಿ ಸರ್. ಸ್ಟಾರ್ಟ್ ಆಗಿದೆ. ಇದು ನೋಡಿ ಸರ್, ಗ್ಯಾಸ್ ಹೋಗ್ತಾ ಇರೋದು ಪ್ರೆಷರ್ ತೋರಿಸುತ್ತೆ. 6 to 7 ಮಾಡಬೇಕು ನೋಡಿ. ಇದು ಯಾಕಂದ್ರೆ ಸುಮ್ನೆ ಗ್ಯಾಸ್ ಹೋಗ್ತಾ ಇದೆ ಇಲ್ಲ ಅಂದ್ರೆ ಗೊತ್ತಾಗ್ಬೇಕು ನಿಮ್ಗೆ, ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು ಹೋಗ್ತಾ ಇದೆ ಇಲ್ಲ ಅಂದ್ರೆ. ಯಾಕಂದ್ರೆ 2 ವೀಲರ್ ನಲ್ಲಿ ಗೊತ್ತಾಗುತ್ತೆ. 2 ವೀಲರ್ ನಲ್ಲಿ ಸಡನ್ಲಿ ರೈಸ್ ಆಗುತ್ತೆ ವೆಹಿಕಲ್, ಕಾರ್ ನಲ್ಲಿ ಆಗಲ್ಲ. ಅದಕ್ಕೆ ಪ್ರೋಸೆಸ್ ಮಾಡಿರೋದು ಬಬಲ್ಸ್ ಅಷ್ಟೇ ಸರ್. ನೀವು ಇಂಜೆಕ್ಷನ್ ಏನು ಹಾಕಲ್ವಾ ಸರ್? ಸರ್ ನಾವು ಏನ್ ಹಾಕಲ್ಲ, ಇಂಜೆಕ್ಷನ್ ನೋಡಿ, ಬರೇ ಪೈಪ್ ಇರೋದು ನಮ್ದು. ಹೈಡ್ರೋಜನ್ ಗ್ಯಾಸ್, ಬರೇ ಪೈಪ್ ಹಾಕೋದು ಒಂದು, ಅದು ಏನದು ಹೈಡ್ರೋಜನ್ ಗ್ಯಾಸ್ ಸಪ್ಲೈ ಆಗ್ತಾ ಇರೋದು. ಆಮೇಲೆ ನೋಡಿ, ಹೇರ್ ಫಿಲ್ಟರ್ ತೆಗ್ದಿ ನಾವು, ಹೇರ್ ಫಿಲ್ಟರ್ ತೆಗ್ದಿ ರಿಮೂವ್ ಮಾಡಿ ಮಾಡೋದು ನಾವು, ಅದು ಹಂಗ ಹಾಕಲ್ಲ ನೋಡಿ. ಓಕೆ ನೋಡಿ, ಏನ್ ಆಗ್ತಾ ಇಲ್ಲ ನಾವು, ಬರೀ ಅಷ್ಟೇ ನೋಡಿ. ನಮ್ ಪ್ರೊಸೆಸರ್ ಏನಿದೆ ಅಂತ ತೋರಿಸ್ತೀನಿ ನೋಡಿ, ನಾವು ಏನೇನ್ ಬೆನಿಫಿಟ್ ಇದೆ ಅಂತ. ಕೆಮಿಕಲ್ ಯೂಸ್ ಮಾಡಲ್ಲ, ಪ್ರೊಫೆಷನಲ್ ಆಗಿದೆ ವರ್ಕ್, ಅಂಡ್ ಪಿಕಪ್ ಎಲ್ಲಾನು ಇಂಪ್ರೂವ್ ಮಾಡ್ತಾರಂತೆ. ಮತ್ತೆ ಫ್ಯೂಚರ್ ಅಲ್ಲಿ ಇಂಜಿನ್ ರಿಪೇರ್ ಕೂಡ ಕಡಿಮೆ ಕಾಸಲ್ಲಾಗುತ್ತೆ. ಹೌದು ಸರ್, ಇಂಪ್ರೂವ್ ಮೈಲೇಜ್ ಆಗುತ್ತೆ ಸರ್. ಇಂಪ್ರೂವ್ ಪರ್ಫಾರ್ಮೆನ್ಸ್. ಫಸ್ಟ್ ಥಿಂಗ್ ಏನಂದ್ರೆ ಇಂಜಿನ್ ನಲ್ಲಿ ರೀಸ್ಟೋರ್ ಆಗುತ್ತೆ ಸರ್. ಗಾಡಿ ಓಡಿದ್ರೆ ನೀವು ಫುಲ್ ಸರ್ವಿಸ್ ಮಾಡ್ರೆ ಹೆಂಗ್ ಫ್ರೀ ಬರುತ್ತೆ ಇಂಜಿನ್, ಆಗುತ್ತೆ ಸರ್. ಹೌದು ಸರ್, ಇಂಜಿನ್ ಕೆಲಸ ಮಾಡ್ಬಿಟ್ರೆ ಹೆಂಗ್ ಬರುತ್ತೆ ಫ್ರೀ ಆಗಿ, ಹೊಸ ಗಾಡಿ ತರ ಫೀಲ್ ಆಗುತ್ತಲ್ಲ, ಆ ತರ ಬರುತ್ತೆ. 100% ಸರ್. ನೀವು ನಮ್ ಕಸ್ಟಮರ್ ಯಾವ್ದಾರ ಕೇಳಿ ಕ್ಲೈಂಟ್ ಗೆ, ಅವರೇ ಅದೇ ಹೇಳ್ತಾರೆ 100% ರಿಸಲ್ಟ್ ಬಂದಿದೆ ಅಂತ. ನೋಡ್ತಾ ಇರ್ಬೋದು ವೀಕ್ಷಕರೇ, ಕಂಪ್ಲೀಟ್ಲಿ ಸೇಫ್ ಪ್ರೊಸೀಜರ್ ಇದು. ಹೈಡ್ರೋಜನ್ ಗ್ಯಾಸ್ ಯೂಸ್ ಮಾಡಿ ಇವರು ಕಂಪ್ಲೀಟ್ ಆಗಿ ಪ್ರೊಸೀಜರ್ ನೇ ಮಾಡೋದು. ಯಾವ್ದೇ ರೀತಿಯ ಕೆಮಿಕಲ್ಸ್ ಆಗ್ಲಿ ಏನು ಯೂಸ್ ಮಾಡಲ್ಲ. ನೋಡ್ತಾ ಇರ್ಬೋದು, ಏರ್ ಫಿಲ್ಟರ್ ಒಂದು ತೆಗೆದು ಸೈಡ್ ಅಲ್ಲಿ ಇಕ್ಕವ್ರೆ ಅಷ್ಟೇ. ಆಮೇಲೆ ಇಲ್ಲಿಂದ ಒಂದು ಪೈಪ್ ನೋಡಿ, ಇದು ನಾವು ವಾಟರ್ ಯೂಸ್ ಆಗ್ತಾ ಇಲ್ಲ, ಜಸ್ಟ್ ಇದು ಬಬಲ್ಸ್, ಇದು ಹೋಗ್ತಾ ಇದೆ ಇಲ್ಲ ಅಂತ ಗ್ಯಾಸ್ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಹಾಕಿರೋದು. ಇದರಲ್ಲಿ ಏನ್ ಸಪ್ಲೈ ಆಗ್ತಾ ಇಲ್ಲ, ಬರೀ ಹೈಡ್ರೋಜನ್ ಗ್ಯಾಸ್ ಹೋಗ್ತಾ ಇರೋದು ನೋಡಿ. ಹೈಡ್ರೋಟ್ಯಾಕ್ ಕಾರ್ಬನ್ ಕ್ಲೀನಿಂಗ್ ಮಿಷಿನ್ ನಮ್ದು. ಈ ಮಿಷಿನ್ ಯಾರು ಇಕ್ಕೇ ಇಲ್ವಾ ಸರ್ ಇದು? ಇಲ್ಲ ಸರ್, ಬ್ಯಾಂಗ್ಳೂರ್ನಲ್ಲಿ 2-3 ಅಷ್ಟೇ ಇರ್ಬೋದು. ಯಾಕಂದ್ರೆ ಇದು ಎಕ್ಸ್ಪೆನ್ಸಿವ್ ಸರ್ ಇದು, ಅದಕ್ಕೆ ನಾವು ಹಾಕಿರೋದು. ಅದರಲ್ಲಿ ಬೇರೆ ಮಿಷಿನ್ ಆಗಿದ್ರೆ ನಮ್ಗೆ ರಿಸಲ್ಟ್ ಅಷ್ಟು ಗೊತ್ತಾಗಿಲ್ಲ. ಇದರಲ್ಲಿ 100% ರಿಸಲ್ಟ್, ಅದಕ್ಕೆ ನಾವು ತಗೊಳ್ಳಿರೋದು. ಹೌದಾ? ಹೌದು ಸರ್. ಇದೆ ಅಂದ್ರೆ ಫಸ್ಟ್ ಗಾಡಿ ಬಂದ ತಕ್ಷಣ ನಾವು ನೋಡಿ ಏರ್ ಹೊಡ್ಬಿಟ್ಟು, ಗಾಡಿ ಏರ್ ಹೊಡಿದ್ದಾರೆ, ಏರ್ ಹೊಡ್ಬಿಟ್ಟು ಹೇರ್ ಫಿಲ್ಟರ್ ತೆಗಿಬಿಡ್ತಾರೆ. ಹೇರ್ ಫಿಲ್ಟರ್ ತೆಗ್ಬಿಟ್ಟು ಹೇರ್ ಫಿಲ್ಟರ್ ಕ್ಲೀನ್ ಮಾಡಿ, ಇದು ಒಳಗಡೆ ಏನೇನಿದೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರೀ ಪೈಪ್ ಆಕ್ಸಿಜನ್ ಸಪ್ಲೈ ಮಾಡ್ಬಿಡ್ತಾರೆ ಅಷ್ಟೇ. ಇದು ಸ್ಟಾರ್ಟ್ ಮಾಡಕ್ಕೆ ಏನ್ ಪ್ರೊಸೆಸರ್ ಇದೆ, 3 ಟೈಪ್ ಆಫ್ ವೆಹಿಕಲ್ ಇದೆ ಸರ್. ಹ್ಯಾಶ್ ಬ್ಯಾಕ್, ಸೆಡಾನ್, XUV. ಈ ಗಾಡಿ ಯಾವ್ದು ಸರ್? ಸೆಡಾನ್ ಸರ್ ಇದು. ನೋಡಿ ಸರ್, ಇಲ್ಲಿ ಡಿಸ್ಪ್ಲೇ ನೋಡಿ ಸರ್, ಸಡನ್ ಸೆಲೆಕ್ಟ್ ಆಗಿರೋದು. ಇದ್ ಬಗ್ಗೆ ಅದು ಟೈಮಿಂಗ್ ಬರುತ್ತೆ. ಬಿಲೋ 1 lakh ಇದ್ರೆ 35 ಮಿನಿಟ್ ಸರ್. ಅಬೌವ್ 1 lakh ಇದ್ರೆ 40 ಮಿನಿಟ್ ಹಿಡಿಯುತ್ತೆ. 40 ಮಿನಿಟ್ ನಲ್ಲಿ ಇದು 1 ಲಕ್ಷ ಮೇಲೆ ಓಡಿದೆ ಸರ್ ಕಾರು. 1 ಲಕ್ಷ ಮೇಲೆ ಇದ್ದಾರೆ. ನೋಡ್ತಾ ಇರ್ಬೋದು ಪ್ರೊಸೀಜರ್ ಹೇಗಿದೆ ಅಂತ. ಎಷ್ಟು ನಿಮಿಷ ತಗೊಂಡ್ರು ಸರ್ ಇದು? 40 ಮಿನಿಟ್ ಸರ್. ಈಗ 18 ಮಿನಿಟ್ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಆಗಿ ಹೋಗಿದೆ, ಇನ್ನೊಂದು 15 ನಿಮಿಷ ಬಾಕಿ ಇದೆ. ಇದಾದ್ರೆ ಕಂಪ್ಲೀಟ್ ಆಗ್ಬಿಡುತ್ತೆ ಪ್ರೊಸೀಜರ್. ಬೇರೆ ಏನಿಲ್ಲ, ಇಂಜೆಕ್ಷನ್ ಹಾಕೋದು ಏನಿಲ್ಲ ಸರ್. ಇಂಜೆಕ್ಷನ್ ಹಾಕಲ್ಲ, ಕೆಮಿಕಲ್ ಹಾಕಲ್ಲ, ಟ್ಯಾಂಕ್ ಬಿಚ್ಚು ಹಾಕ್ತಾರೆ ಕೆಲವು, ಅದು ಹಾಕಲ್ಲ ನಾವು. ಪೈಪ್ ಇದು ಜಿನಿಯನ್ ಸರ್ ಕೆಲಸ. ಮತ್ತೆ ಇದು ಮಿಷಿನ್ ಯಾಕೆ ಮಾಡಿರೋದು, ನಾವೇ ಕೆಮಿಕಲ್ ಹಾಕ್ಬೇಕಂದ್ರೆ ಸರ್, ಇಂಜಿನ್ ನಲ್ಲಿ ಆಯಿಲ್ ಕುಡಿತಾ ಇದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಸ್ಪೇರ್ ಪಾರ್ಟ್ಸ್ ನಲ್ಲಿ ಕೊಟ್ರೆ ಅದು ಆಯಿಲ್ ಒಳಗಡೆ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ನಾವು ಆತರ ಏನಿಲ್ಲ ಸರ್. ಏನಿದೆ ಮಿಷಿನ್ ಕೆಲಸ ಅಂದ್ರೆ ಮಿಷಿನ್ ಡಿಕಾರ್ಬನ್ ಅಂದ್ರೆ ಡಿಕಾರ್ಬನ್ ಮಾಡೋದು. ಇದೇನು ಸರ್ ಇದು?
ಸರ್ ಇದು ಗ್ಯಾಸ್ ಹೋಗ್ತಾ ಇದೆ ಇಲ್ಲ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ, ಅಷ್ಟೇ, ಬೇರೆ ಏನಿಲ್ಲ ಸರ್. ಅದಕ್ಕಂತ ಅದು ಇದರಲ್ಲಿ ಏನ್ ಒಳಗಡೆ ಹೋಗ್ತಾ ಇಲ್ಲ, ಬರೀ ಗ್ಯಾಸ್. ಇದು ಡಿಸ್ಟಿಲ್ ವಾಟರ್, ಇದು ಪ್ಯೂರ್ ಆಕ್ಸಿಜನ್. ಈಗ ನಾವು ನಿಮ್ಗೆ ಹೇಳ್ಬೋದು ಜಸ್ಟ್ ಪೈಪ್ ಆಗ್ಬಿಟ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಟೂ ವೀಲರ್ ತಗೊಂಡ್ ಬನ್ನಿ ಸರ್, ಗೊತ್ತಾಗುತ್ತೆ. ಟೂ ವೀಲರ್ ನಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ರೈಸ್ ಆಗುತ್ತೆ ಗಾಡಿ. ಹೌದು, ಅದರಲ್ಲಿ ಸ್ವಲ್ಪ ಬಬಲ್ಸ್ ಬರುತ್ತೆ, ಇಷ್ಟು ಬರಲ್ಲ. ಹೌದು, ಅದಕ್ಕೆ ಇದು ಗೊತ್ತಾಗ್ಬೇಕು ಗ್ಯಾಸ್ ಸಪ್ಲೈ ಆಗ್ತಾ ಇದೆ ಇಲ್ಲ. ಮಿಷಿನ್ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು. ಮಿಷಿನ್ ವರ್ಕಿಂಗ್ ಗೊತ್ತಾಗ್ಬಿಡುತ್ತೆ, ಗ್ಯಾಸ್ ಹೋಗ್ಬೇಕಲ್ಲ ಗೊತ್ತಾಗ್ಬೇಕಲ್ಲ. ಗಾಡಿ ಬಂದ ತಕ್ಷಣ ಹೀಟ್ ಇರಬೇಕು. ಕೋಲ್ಡ್ ಗಾಡಿನಲ್ಲಿ ಹಾಕೋಲ್ಲ ನಾವು. ಮಿನಿಮಮ್ 72% ಡಿಗ್ರಿ. ಇದು ಬೇರೆ ಹೌದು ಸರ್. ಮತ್ತೆ ನಮ್ಗೆ ಈಸಿ ಇಲ್ಲ, ನಮ್ದು ಆಗ್ಬಿಡುತ್ತೆ ಕೆಲಸ. ಆಗ್ಬಿಟ್ಟು 35 ಮಿನಿಟ್ ಆಗಿ ಕ್ಲಿಯರ್ ಕಾಸ್ ತಗೊಂಡು ಕಳ್ಸಿಬಿಡ್ತಾರೆ. ಬಟ್ ನಾವು ಆತರ ಮಾಡಲ್ಲ, ನಿಮ್ಗೆ ಬೆನಿಫಿಟ್ ಆಗ್ಬೇಕಲ್ಲ, ಅದೆಲ್ಲ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಈ ಕಂಪನಿ ಅವ್ರು ಬಂದು ಮೋರ್ ದನ್ 5 ಡೇಸ್ ಇಲ್ಲಿ ಇದ್ರು, ಟ್ರೈನಿಂಗ್ ಕೊಟ್ಟಿ ಹೋಗಿರೋದು ನಮ್ಗೆ. ಹೌದಾ? ಹೌದು ಸರ್. ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ. ಆಮೇಲೆ ಮಿಷಿನ್ ನ ಯಾರು ಇಕ್ಕೆ ಇಲ್ವಂತೆ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಇದೆ ಅಂತ. ಮಿಷಿನ್ ಇದೆ ಬೆಂಗಳೂರಲ್ಲಿ. ಬೆನಿಫಿಟ್ಸ್ ಏನೇನಿದೆ ಸರ್ ಬೆನಿಫಿಟ್ಸ್ ಇದರಿಂದ? ನೋಡಿ ಸರ್, ಟೋಟಲ್ ಸೇಫ್ ಸರ್ ಫಾರ್ ಕಸ್ಟಮರ್ ಅಂಡ್ ವೆಹಿಕಲ್. ನೋ ಕೆಮಿಕಲ್ ಇಸ್ ಟೋಟಲ್ ಸೇಫ್ ಅಂಡ್ ಪ್ರೊಫೆಷನಲ್ ವಿತ್ ಟ್ರೈನಡ್ ಸ್ಟಾಫ್, ಇಂಪ್ರೂವ್ ಪಿಕಪ್. ಆಮೇಲೆ ಮೇನ್ ಥಿಂಗ್ ಬಂದ್ಬಿಡುತ್ತೆ ಸರ್, ರಿಸ್ಟೋರ್ ಇಂಜಿನ್ ಪರ್ಫಾರ್ಮೆನ್ಸ್ ಬರುತ್ತೆ. ಮೈಲೇಜ್ ಇನ್ಕ್ರೀಸ್ ಆಗುತ್ತಾ ಸರ್? ಹೌದು ಸರ್. ಸರ್ ಗಾಡಿ ಎಷ್ಟು ರೀಸ್ಟಾರ್ಟ್ ಆಗ್ಬಿಡುತ್ತೆ, ಪರ್ಫಾರ್ಮೆನ್ಸ್ ಸ್ಲೋ. ಎಕ್ಸಲೇಟರ್ 20% ಕೊಡಿದ್ರೆ ಎಷ್ಟು ಓಡುತ್ತೆ, 40% ಎಷ್ಟು ಕೊಡುತ್ತೆ ನಿಮ್ಗೆ ಫ್ರೀ. ಇದಾದ್ಮೇಲೆ ಕಾರ್ಮ ತೆಗಿಬಿಟ್ರೆ ಇಂಜಿನ್ ಫ್ರೀ ಆಗ್ಬಿಡುತ್ತೆ. 40% ಎಕ್ಸಲೇಟರ್ ಕೊಡ್ಬೇಕಂದ್ರೆ 20% ಯೂಸ್ ಆಗುತ್ತೆ, ಅಷ್ಟು ಬೇಗ ಗಾಡಿಗೆ ಹೋಗ್ತಾ ಇರುತ್ತೆ. ಮತ್ತೆ ರೈಸ್ ಆಗಿಲ್ಲ ಅಂದ್ರೆ ಪಿಕಪ್ ಬರುತ್ತಲ್ಲ ಸರ್, ಆಟೋಮೆಟಿಕ್ ಪಿಕಪ್ ಬರುತ್ತೆ, ಮೈಲೇಜ್ ಬರುತ್ತೆ, ವೈಬ್ರೇಷನ್ ಸ್ಟಾಪ್ ಆಗುತ್ತೆ, ಸ್ಮೋಕ್ ಇದ್ರೆ ಸ್ಮೋಕ್ ಸ್ಟಾಪ್ ಆಗುತ್ತೆ ಸರ್. ತಗೊಂಡ್ ಬನ್ನಿ ಸರ್. ಬೈಕ್ ಗೆ ಕಾರ್ ಗೆ ಎಲ್ಲ ಸೇಮ್ ಪ್ರೋಸೆಸ್ ಸರ್. ಸೇಮ್ ಪ್ರೋಸೆಸ್ ಸರ್. ಬೈಕ್ ತಗೊಂಡ್ ಬನ್ನಿ, ಕಾರ್ ತಗೊಂಡ್ ಬನ್ನಿ, ಎಲ್ಲ ಸೇಮ್ ಪ್ರೋಸೆಸ್. ಪ್ರೈಸಿಂಗ್ ಒಂದು ವೇರಿ ಆಗುತ್ತೆ. ಹೌದು, ಬಟ್ ಪೆಟ್ರೋಲ್ ನಲ್ಲಿ ಡೀಸೆಲ್ ಇದ್ರೆ ನಮ್ಗೆ ರೈಸ್ ಮಾಡ್ರೆ ಬ್ಲಾಕ್ ಸ್ಮೋಕ್ ಹೋಗುತ್ತೆ, ಗೊತ್ತಾಗುತ್ತೆ. ಪೆಟ್ರೋಲ್ ನಲ್ಲಿ ಏನ್ ಗೊತ್ತಾಗಲ್ಲ, ಆಟೋಮೆಟಿಕ್ ಹಂಗೆ ಇನ್ಕ್ರೀಸ್ ಆಗ್ಬಿಡುತ್ತೆ, ನಿಮ್ಗೆ ಗೊತ್ತಾಗಲ್ಲ. ನೀವು ಗಾಡಿ ಯೂಸ್ ಮಾಡ್ತಾ ಇರ್ತಿರಲ್ಲ, ಅವರೇ ಬಂದು ತಗೊಂಡ್ ಬನ್ನಿ, ಜಸ್ಟ್ ಒಂದು ಟ್ರಯಲ್ ಹೊಡೆದ್ರೆ ಗೊತ್ತಾಗುತ್ತೆ ಏನ್ ಚೇಂಜ್ ಆಗಿರುತ್ತೆ ಅಂತ. ಫುಲ್ ಇಂಜಿನ್ ಲೋಡ್ ಕಮ್ಮಿ ಆಗ್ಬಿಡುತ್ತೆ ಸರ್. ಹೌದು. ಸೊ ವೀಕ್ಷಕರೇ, ತುಂಬಾನೇ ಬೆನಿಫಿಟ್ಸ್ ಇದೆ. ಆಲ್ಮೋಸ್ಟ್ ನಾನ್ ಬಂದಾಗಿಂದ ಒಂದು 3 ಕಸ್ಟಮರ್ ಬಂದು ಮಾಡಿಸ್ಕೊಂಡ್ರು ಈ ಪ್ರೊಸೀಜರ್ ನ. ಅಂಡ್ ಅವರ ಬೆನಿಫಿಟ್ಸ್ ಕೂಡ ಹೇಳ್ತಾ ಇದ್ರು. ಸರ್ ಸ್ವಲ್ಪ ಪಿಕಪ್ ಇದೆ, ಸ್ವಲ್ಪ ಮೈಲೇಜ್ ಬರುತ್ತಾ ನೋಡ್ಬೇಕು ಅಂತ ಹೇಳ್ತಾ ಇದ್ರು. 100% ಹೇಳ್ತಾರೆ. ಪಿಕಪ್ ಇಂಪ್ರೂವ್ ಆಗುತ್ತೆ. ಮೇನ್ ಥಿಂಗ್ ಸರ್, ಇಂಜಿನ್ ಲೋಡ್ ಕಮ್ಮಿ ಆಗ್ಬಿಡುತ್ತೆ. ಇಂಜಿನ್ ಲೋಡ್ ಕಮ್ಮಿ ಆಗ್ಬಿಟ್ರೆ ಆಟೋಮೆಟಿಕ್ ಪಿಕಪ್ ಮೈಲೇಜ್ ಇಂಪ್ರೂವ್ ಆಗ್ಬಿಡುತ್ತೆ. ಆಮೇಲೆ ಸರ್ ಇದು ಮಾಡಿಸಿದ್ಮೇಲೆ ಏನಾದ್ರು ಇಷ್ಟರಲ್ಲೇ ಓಡಿಸ್ಬೇಕು ಏನಾದ್ರು ಇದೆಯಾ? ಏನ್ ಡ್ರಾಮಾ ಇಲ್ಲ ಸರ್. ನೀವು ನಾರ್ಮಲ್ ಕೆಲವ್ರು ಕೇಳ್ತಾರೆ ನಮ್ ಕಸ್ಟಮರ್, ಸರ್ ಎಸಿ ಆಗ್ಬೇಡ್ದ ನಮ್ ಬೇರೆ ಜಾಗ? ಸರ್ ಎಸಿ ಆಗ್ಬೋದು, ಏನ್ ಬೇಕಂದ್ರೆ ಮ್ಯೂಸಿಕ್ ಸಿಸ್ಟಮ್ ಹಾಕೋ ಹೋಗ್ಬೋದು, ಏನ್ ಟೆನ್ಷನ್ ಇಲ್ಲ ಸರ್. ಜಸ್ಟ್ ನಾವು ಆದ ತಕ್ಷಣ ನಾನ್ ಟ್ರಯಲ್ ನೋಡ್ತೀನಿ, ಕಸ್ಟಮರ್ ಕರ್ಕೊಂಡು ಹೋಗಿ ಯೂಟರ್ನ್ ಮಾಡಿ ಸ್ಟಾಪ್ ಮಾಡ್ತೀನಿ, ತಿರ್ಗಿ ಅವ್ರು ಓಡಿಸ್ತಾರೆ. ಜಸ್ಟ್ ಒಂದು 200 ಮೀಟರ್ ಓಡಿದ್ರೆ ಅವ್ರು ಗೊತ್ತಾಗ್ಬಿಡುತ್ತೆ, ಕರೆಕ್ಟ್ ಸರ್ ಅವ್ರು ಇಂಪ್ರೂವ್ ಆಗಿದೆ ಅಂತಾರೆ. ಅಂದಾದ್ಮೇಲೆ ನೀವೇ ಟ್ರಯಲ್ ನೋಡಿ ಸರ್, ನೀವೇ ಹೇಳ್ತೀರಾ 100% ಟ್ರೂ ಅಂತ. ಕಂಪ್ಲೀಟ್ ಪ್ರೊಸೀಜರ್ ಇವಾಗ ಕಂಪ್ಲೀಟ್ಲಿ ಫುಲ್ ಆಯ್ತು. ಹೇರ್ ಫಿಲ್ಟರ್ ಫಿಟ್ ಮಾಡ್ಬಿಟ್ಟೆ, ಇದು ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ಒಂದ್ಸಲಿ ಸ್ಟಾರ್ಟ್ ಮಾಡಿ ನೋಡ್ಕೊಳ್ಳೋದು. ಈಗ ತೆಗ್ದಿರ್ತಾರಲ್ಲ ಅಷ್ಟೇ ಆಯ್ತು. ಈಗ ನಾನು ಟ್ರಯಲ್ ಹೋಗಿ ಬರೋದು. ಏನ್ ಸರ್ ಏನಾದ್ರು ಚೇಂಜ್ ಆಗ್ತಿದ್ಯಾ ಸರ್? ಪಿಕಪ್ ಜಾಸ್ತಿ ಆಗಿದೆ, ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿದೆ. ಎರಡನೇ ಗೇರಲ್ಲಿ ಒಂದ್ ಸ್ವಲ್ಪ ಹೋಗ್ತಾ ಇರಲ್ಲ, ಏರ್ ತಗೊಂತ ಇದ್ ಗಾಡಿ, ಇವಾಗ ಪರವಾಗಿಲ್ಲ. ಸರ್ ಇನ್ನ ನೀವು 50 ಕಿಲೋಮೀಟರ್ ರನ್ ಮಾಡ್ತಾ ಇದ್ರೆ ಇಂಪ್ರೂವ್ ಆಗ್ತಾ ಇರುತ್ತೆ ನಿಮ್ಗೆ. 50 ಕಿಲೋಮೀಟರ್ ವರೆಗೆ ಇಂಪ್ರೂವ್ ಆಗ್ತಾ ಇರುತ್ತೆ. ಈಗ ನೀವು ಹೇಳ್ತಾ ಇದ್ರಲ್ಲ ಸ್ಮೂತ್ ಆಗಿದೆ ಅಂತೆ, ಇಂಜಿನ್ ಲೋಡ್ ಕಮ್ಮಿ ಆಟೋಮೆಟಿಕ್ ಇಂಜಿನ್ ಲೋಡ್ ಕಮ್ಮಿ ಆಗುತ್ತೆ. ನಮ್ಮ ಹತ್ರ ಸ್ಕ್ಯಾನರ್ ಇದೆ, ಬೇಕಂದ್ರೆ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಗಾಡಿನಲ್ಲಿ. ಹೌದು, ಇದು ಲೆಫ್ಟ್. ಇಂಜಿನ್ ಲೋಡ್ ಕಮ್ಮಿ ಆಗ್ಬಿಟ್ರೆ ಆಟೋಮೆಟಿಕ್ ನಿಮ್ದು ಏನು ಅದೇ ಓಡಿಸಬೇಕಾದ್ರೆ ಫ್ರೀ ಅನ್ಸ್ತಾ ಇದೆ. ಪಿಕಪ್ ಎಲ್ಲ ಜಾಸ್ತಿ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇವಾಗ, ಪರವಾಗಿಲ್ಲ. ಓಕೆ ಸರ್, ನೀವು ಹೇಳಿ ಸರ್, ರೆಫರೆನ್ಸ್ ಕೊಡಿ ನಿಮ್ ಫ್ರೆಂಡ್ಸ್ ಗೆ, ರಿಲೇಟಿವ್ ಗೆ ಏನ್ ಬೆನಿಫಿಟ್ ಇದೆ ಅಂತ. ಇಲ್ಲ, ನಾನು ಇನ್ಸ್ಟಾ ನೋಡ್ಕೊಂಡೆ ಬಂದಿತ್ತು, ಹೇಳ್ತೀನಿ ನಾನು ಅವ್ರಿಗೆಲ್ಲ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.